ಜಂಗಮ ರೂಪವನ್ನು ಧರಿಸಿ ಬಂದು ಆಕೆಯನ್ನು ಕಟ್ಟಿ ಎನಿಸಿ ಎಲೈ ತರುಣಿ ಮಹಾಪ್ರಸಾದವನ್ನು ಪರಿಪೂರ್ಣ ಕೊಡಲು ಅವಳು ಅತ್ಯಂತ ಭಕ್ತಿಯಿಂದ ತೆಗೆದು ತೃಪ್ತಳಾದಳು ಮತ್ತು ಕಣ್ಣನ್ನು ತೆಗೆದು ನೋಡುವಷ್ಟರಲ್ಲಿ ಕನಸುವನ್ನು ಕಾಣಿಸಲಿಲ್ಲ. ಇದೇನು ಆಶ್ಚರ್ಯ, ಕನಸು ಎಂದು ಹೇಳುವುದಕ್ಕೂ ಆಗುವಂತಿಲ್ಲ. ಪ್ರತ್ಯಕ್ಷವಾಗಿ ಕಂಡಂತೆ ಆಗಿ ಹೋಗಿ ಇನ್ನೂ ಈ ಈಶ್ವರ ರೂಪವೇ ನನ್ನ ಮನಸ್ಸಿನಲ್ಲಿ ತೋರುತ್ತಿದೆಯಲ್ಲ ಎಂದು ಆಶ್ಚರ್ಯಪಡುತ್ತಿರುವಷ್ಟರಲ್ಲಿ ಬೆಳಗಿನ ಜಾವದ ಕೋಳಿಗಳು ಕೂಗಿದವು. ದಿಕ್ಕಿನಲ್ಲಿ ಕೆಂಪು ಮೂಡಿ ಅಂಗಾಳಿಯು ಮೂಡಿತು. ಆಗ ನಾಗಲಾಂಬಿಕೆ ಎಂದು ಸ್ನಾನ ಶಿವಾರ್ಚನೆಗಳನ್ನು ತೀರಿಸಿಕೊಂಡು ಅನುಭವ ಮಂಟಪಕ್ಕೆ ಬಂದಳು. ರಾತ್ರಿಯಿಂದ ಸಂಗತಿಯನ್ನೆಲ್ಲ ಗಂಗಾಧೀಶನಾದ ಬಸವೇಶ್ವರ ಮೊದಲಾದ ಪ್ರಮುಖರೊಡನೆ ಒಬ್ಬರು ಆರತಿ ಹಿಡ್ಕೊತಿದ್ರು. ಅಮ್ಮ ಆರತಿ ಹಿಡ್ಕೊ ಬಾಯ್ ಶೋಭಾ ಕಂಠಿಗ ಜ್ಯೋತಿ ಮಾಡ ಆರತಿ ಅಲ್ಲ ಕಾಪಾಡಕ್ಕೆ ಇಲ್ಲಿ ಮಾಡಿ ಬೂದಿ ಮುಚ್ಚಿದ ಕಂಡ ಸಿದ್ದೇಶ್ವರನೇ ನಿನಗಾರು ಸರಿ ಸರಿ ಸರಿಯನವರು ಮತ್ತು ರಾಜನ ಮುಖ್ಯಮಂತ್ರಿಯಾಗಿರುವ ಬಸವರಾಜನ ಅಕ್ಕ ಉತ್ತರಾಗಿರುವುದು ಪರಮಾಶ್ಚರ್ಯ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಅದರಲ್ಲಿ ಒಬ್ಬ ಗಾಡಿಕೋರನು ಅಕ್ಕ ಆಫ್ ಮಾಡಿ